ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ.
ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ. ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ. ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೀದರ್ನ ಡಾಕುಳಿ ಗ್ರಾಮದ ಜನ ಈಗ ಆತಂಕದಲ್ಲೇ ಕಾಲವನ್ನ ದೂಡುವಂತಾಗಿದೆ. ಯಾಕಂದ್ರೆ ನಿಗೂಢವಾಗಿ ಸದ್ದು ಭೂಮಿಯ ಒಳಗಿಂದ ಕೇಳಿ ಬರ್ತಾ ಇದೆ. ಮೊಳಕೆರ ಬೆನ್ನಲ್ಲೇ ಈಗ ಡಾಕುಳಿ ಗ್ರಾಮದಲ್ಲೂ ಕೂಡ ನಿಗೂಢವಾಗಿ ಸದ್ದು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಭೂಮಿಯಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಹುಮ್ನಾಬಾದ್ನ ಡಾಕುಳಿಗಿ ಗ್ರಾಮ. ನಿನ್ನೆ ರಾತ್ರಿ ಭೂಮಿಯಿಂದ ನಿಗೂಢವಾದಂತಹ ಸ್ಫೋಟದ ಸದ್ದು ಕೇಳ್ತಾ ಇದ್ದಂತೆ ಗ್ರಾಮಸ್ಥರು ಕಂಗಾಲಾಗಿ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಇಡೀ ರಾತ್ರಿ ಹೊರಗಡೆ ನಿದ್ರೆ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ.